ಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕರ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭೀಮಸೇನ ದೇವರಿಗೆ ನಹುಷ ಅಜಗರನಾಗಿ ಬಿದ್ದಿದ್ದಾನೆ, ಶಾಪಗ್ರಸ್ತನಾಗಿ. ಇಂದ್ರ ತಾನು ವೃತ್ರಾಸುರ ಸಂಹಾರ ಮಾಡಿದ್ದಕ್ಕಾಗಿ ಲೋಕಾಪವಾದ. ನಿಜವಾಗಿ ಅವನಿಗೆ ಪುಣ್ಯನೇ ಬಂದಿದೆ ಹೊರತು ಪಾಪ ಬಂದಿಲ್ಲ. ವೇದ ಕೊಂಡಾಡಿದೆ, ವೃತ್ರಂ ಹತ್ವಾ ಮಹಾನಾಸ. ವೃತ್ರಾಸುರನ ಸಂಹಾರ ಮಾಡಿದ್ದಕ್ಕೆ ಅವನಿಗೆ ಪುಣ್ಯನೇ ಬಂತು. ಅಲ್ಲ, ಬ್ರಾಹ್ಮಣನ ಸಂಹಾರ ಮಾಡಿದ್ದಾನೆ, ಆದ್ದರಿಂದ ಪಾಪ ಬಂತು. ಅದರ ಸಲುವಾಗಿ ಏನೇ ಮತ್ತೆ ನಾಲದಲ್ಲಿ ಕಮಲದ ದೇಟದಲ್ಲಿ ಕೂತು ತಾನು ಸಾವಿರಾರು ವರ್ಷಗಳ ಕಾಲ ನರಸಿಂಹದೇವರ ಮಂತ್ರವನ್ನು ಹೇಳಿ ತಪಸ್ಸು ಮಾಡಿದ ಅಂತಂದರೆ ಅವನಿಗೆ ಲೋಕಾಪವಾದ ಭೀತಿಯಿಂದ ಮತ್ತು ಹೀಗೆ ಬ್ರಾಹ್ಮಣರ ತಿರಸ್ಕಾರ, ಬ್ರಾಹ್ಮಣರ ದ್ರೋಹ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಅಂತನ್ನೋದು ಸೂಚನೆ ಮಾಡೋದಕ್ಕಾಗಿ ತಾನು ತಪಸ್ಸು ಮಾಡಿದ ಹೊರತು ಅವನಿಗೆ ಪುಣ್ಯ, ಕೆಲವು ಪಾಪಗಳು ಪುಣ್ಯವನ್ನು ತಂದುಕೊಡುತ್ತದೆ. ಹಾಗಾಗಿ ಇಂದ್ರನಿಗೆ ನಿಜವಾಗಿ ಪುಣ್ಯನೇ ಬಂತು ಮತ್ತು ಲೋಕಕಂಟಕ. ಹಾಗಾಗಿ ಅವನಿಗೆ ನಿಜವಾಗಿ ಪುಣ್ಯನೇ ಬಂತು ಅಂತ ಇಂದ್ರೋಪಿ ಅವಾಪ ಸಂಸ್ಥಾನಂ ಇಷ್ಟ್ವಾ ವಿಷ್ಣು ವಿಪಾಪಕಃ ಧರ್ಮವೃದ್ಧರ್ಥಮೇವೈತತ್ ಪಾಪಂ ಆಸೀತ್ ಸಜೀಪತೇಃ ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೀಶಸ್ಯ ವಜ್ರಿಣಃ ವೃತ್ರಂ ಹತ್ವಾ ಮಹಾನಾಸ ಇತ್ಯಾದಿ ವೇದ ಪದಂ ಚ ಯತ್ ಕ್ವಚಿತ್ ಪಾಪಂ ಚ ಪುಣ್ಯಾನಾಂ. ಕ್ವಚಿತ್ ಪಾಪಗಳು ಪುಣ್ಯಾನಾಂ ವೃದ್ಧಗೆ ಭವತಿ ಸ್ಫುಟಂ. ವೃತ್ರ ಹತ್ಯಾಯಿತೇಂದ್ರಸ್ಯ ಜಾತಾಧರ್ಮಸ್ಯ ವೃದ್ಧಗೆ. ಹತ್ರ ಆ ವೃತ್ರಾಸುರನ ಸಂಹಾರ ಮಾಡಿದ್ದಕ್ಕೆ ಇಂದ್ರನಿಗೆ ಪಾಪ ಬರಲಿಲ್ಲ. ಆ ಪಾಪ ಇದು ಪುಣ್ಯವನ್ನು ಸಂಪಾದನೆ ಮಾಡಿಕೊಡ್ತಂತೆ. ಮತ್ತು ಅಷ್ಟೇ ಅಲ್ಲದೇನೆ ದೇವಾನಾಂ ವಾ ಮುನೀನಾಂ ವಾ ಭವೇ ದೇವಂ ನವೈರುಣಾಂ ಪಾಪಂ ಯತ್ ಪುಣ್ಯಮೇವೈತತ್ ಅಸುರಾಣಾಂ ವಿಲೋಪತಃ. ಮತ್ತು ದೇವತೆಗಳ ಪುಣ್ಯವನ್ನು ಎಲ್ಲ ಕಸಿದುಕೊಂಡು ಬಿಟ್ಟಿದ್ದಾನವನು. ನಿನ್ನೆ ನೀವು ಕೇಳಿದಂತೆ ಆ ವೃತ್ರಾಸುರ ನಹುಷ ಆಗ ಅದೇ ಕಾರಣಕ್ಕಾಗಿ ಇಂದ್ರ ತಾನು ತಪಸ್ಸು ಮಾಡಲಿಕ್ಕೆ ಹೋದಾಗ ಸ್ಥಾನದಲ್ಲಿ ಯಾರೊಬ್ಬರು ಬೇಕು ಅಂತ ಹೇಳಿ ನಹುಷನನ್ನು ಕೂಡಿಸಿದ್ದರು. ಆ ನಹುಷನನ್ನು ಕೂಡಿಸ್ಬೇಕಾದರೆ ಅವನಿಗೆ ಅಷ್ಟು ಪುಣ್ಯ ಯೋಗ್ಯತೆ ಇದ್ದಿದ್ದಿಲ್ಲ. ಹಾಗಾಗಿ ನೀನು ಯಾರನ್ನು ನೋಡ್ತೀಯಲ್ಲಪ್ಪ ಅವರೆಲ್ಲ ಪುಣ್ಯ ನಿನಗೆ ಬರಲಿ. ಮಹಾ ಋಷಿಗಳು, ದೇವತೆಗಳು ಅವರ ಪುಣ್ಯವನ್ನೆಲ್ಲ ತಾನು ಸ್ವೀಕಾರ ಮಾಡಿದ ಆ ವರದಿಂದ. ಹಾಗಾಗಿ ಮತ್ತೆ ವೇದ ಇದು ಪ್ರಮಾಣವಾಗಿದೆಯೋ ಇಲ್ಲವೋ ಅಂತ ಅವನಿಗೆ ಪ್ರಶ್ನೆ ಕೇಳಿದ್ದಾರೆ. ಶಚಿದೇವಿಯನ್ನೇ ಅಪೇಕ್ಷೆ ಪಟ್ಟಿದ್ದಾನೆ. ಶಚಿದೇವಿಯನ್ನೇ ಅಪೇಕ್ಷೆ ಪಟ್ಟ. ನಾನಿಂದ್ರ ಅಂದಮೇಲೆ ಇಂದ್ರನ ಹೆಂಡತಿ, ನನ್ನ ಹೆಂಡತಿ ಅಲ್ಲೇನು? ಹಾಗಾಗಿ ಶಚಿದೇವಿನ ಅಪೇಕ್ಷೆ ಪಟ್ಟಿದ್ದಕ್ಕೆ ಶಚಿದೇವಿ ಹೇಳಿದ್ಲು, ನೀನು ಪಲ್ಲಕ್ಕಿಯಲ್ಲಿ ಕೂತು ಋಷಿಗಳಿಂದ ನೀನು ಬರಬೇಕು, ಅಂದಾಗ ನಾನು ನಿನ್ನ ಸ್ವೀಕಾರ ಮಾಡ್ತೇನೆ. ಅಗಸ್ತ್ಯರಿಗೆ ಜಾಡಿಸಿ ಒದಿತಾನೆ. ಯಾಕೆ? ಅವರಲ್ಲಿ ವಾದ ವಿವಾದ ನಡೀತದೆ. ಏನು ವಾದ ಅಂದರೆ ವೇದ ಇದು ಪ್ರಮಾಣವಾಗಿದೆಯೋ ಇಲ್ಲೋ ಅಂತ ಕೇಳ್ತಾನೆ. ಅವನು ಅಪ್ರಮಾಣ ಅಂತ ಹೇಳಿಬಿಡ್ತಾನೆ. ಯಾಕೆ? ಅವನಿಗೆ ಗೊತ್ತದೆ
ವೇದ ಪ್ರಮಾಣವಾಗಿದೆ ಅಂದ ಮೇಲೆ ವೇದದಲ್ಲಿ ಸ್ತ್ರೀ ಭೋಗ ಪರಸ್ತ್ರೀಯರನ್ನು ಭೋಗ ಮಾಡೋದು ಪಾಪ ಅಂತಿದೆ, ಅಂದಮೇಲೆ ನೀನು ಹೇಗೆ ಮಾಡ್ತಾ ಇದ್ದಿ ಅಂತ ಕೇಳಿ ವಾದ ಹಾಕ್ತಾರೆ. ಅದಕ್ಕಾಗಿ ವೇದ ಅಪ್ರಮಾಣ ಅಂತ ಹೇಳ್ತಾರೆ ನಹುಷ. ಅದಕ್ಕೆ ಪ್ರಮಾಣ ಅಂತ ಸಾಧನೆ ಮಾಡಲಿಕ್ಕೆ ಬಂದರೆ ಜೋರಾಗಿ ಜಾಡಿಸಿ ತಲೆಗೆ ಒದಿತಾನೆ. ತಲೆಯಲ್ಲಿ ಅಗಸ್ತ್ಯರಿಗೆ ಭೃಗು ಋಷಿಗಳು ಇರ್ತಾರೆ. ಆ ಭೃಗು ಋಷಿಗಳಲ್ಲಿ ಅಂತರ್ಯಾಮಿಯಾದ ಬ್ರಹ್ಮದೇವರು ಇರ್ತಾರೆ. ಆ ಬ್ರಹ್ಮದೇವರು ತದಾ ಭೃಗುಂ ತಸ್ಯ ಜಟಾಸುಲೀನಂ, ಜಟೆಯಲ್ಲಿ ಭೃಗು ಋಷಿಗಳ ಅಗಸ್ತ್ಯ ಋಷಿಗಳ ಜಟೆಯಲ್ಲಿ ಭೃಗು ಋಷಿಗಳು, ತದಾ ತಸ್ಯಾಕ್ಷಿ ಪಥಂನ ಯಾತಂ ಆವಿಶ್ಯ ಕಂಚ ಪ್ರಭವಶ್ಚ ಶಾಪ, ಒಳಗೆ ಇದ್ದಂತಹ ಬ್ರಹ್ಮದೇವರು ಶಾಪ ಕೊಡ್ತಾರೆ, ನೀನು ಪಾಪಾಜರಗತ್ವಮೇವ, ಅಜಗರನಾಗಿ ಬೀಳು. ಷಷ್ಠೇ ಕಾಲೇ ತ್ವಯಾಸಿ ಸ್ಯಾತ್ ಸತೇ ವಶಂ ಯಾತು ಬಲಾಧಿಕೋಪಿ ಯದಾ ಗೃಹೀತು. ಅವ ಶರಣಾಗತನಾದ, ಸ್ವಾಮಿ ಅಪರಾಧವಾಯಿತು, ತಪ್ಪಾಯಿತು, ಕ್ಷಮೆ ಮಾಡಿ ಅಂತ ನಹುಷ ಪ್ರಾರ್ಥನೆ ಮಾಡಿದಾಗ ಆಗ ಏನಿಲ್ಲ, ನೀನು ಅಜಗರನಾಗಿ ಬಿದ್ದಾಗ ಗಟ್ಟಿಯಾಗಿ ತಬ್ಬಿಕೋಬೇಕು. ಯಾರನ್ನಾದರೂ ಅವರು ಒಟ್ಟು ಬಿಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂತಾದರೆ ಆಗ ನೀನು ಸಂಪಾದಿಸಿದ ಬಲಜ್ಞಾನಾದಿಗಳು ಎಲ್ಲವೂ ಅವರಲ್ಲಿ ಟ್ರಾನ್ಸ್ಫರ್ ಆಗಿದೆ, ಅವರಲ್ಲಿ ಸೇರಿಕೊಂಡಿದೆ ಅಂತ ಅರ್ಥ. ಆಗ ಅವರು ನಿನ್ನ ಈ ಅಜಗರ ದೇಹದಿಂದ ಮುಕ್ತಿಗೆ ಕಾರಣರಾಗ್ತಾರೆ ಅಂತ ನೀನು ಅರ್ಥ ಮಾಡಿಕೊಳ್ಳು ಅಂದಾಗ ಸರಿ ಆಗಲಿ. ಸರ್ವದೇವ ಮುನಿ ನಾನಾಂ ಯತ್ ತಪಸ್ತ್ವಯಾ ತಮುಪಾಶ್ರಿತಂ. ಭಾರಿ ವಿಚಿತ್ರ, ಏನೂ ಕಷ್ಟಪಡದೇನೆ, ಏನೂ ಶ್ರಮ ಪಡದೇನೆ ಎಲ್ಲ ದೇವತೆಗಳ ಋಷಿಗಳ ಮಹಾನುಭಾವರ ಪುಣ್ಯವನ್ನು ತಪಸ್ಸನ್ನು ಸಂಪಾದನೆ ಮಾಡಿಬಿಟ್ಟಿದ್ದಾನೆ ನಹುಷ. ಅದು ಪೊಕೆಟ್ ಬರ್ತದೇನು ಹಾಗಾಗಿ ಅದೆಲ್ಲ ದೊಡ್ಡವರಲ್ಲಿ ಹೋಗಬೇಕು ಅನ್ನೋ ಸಲುವಾಗಿ ತದಾ ಪ್ರಶ್ನಾಸ್ತದಾದಿ, ಆಗ ನೀನು ಪ್ರಶ್ನೆಗಳನ್ನು ಕೇಳು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡದೇನೆ ತನ್ನನ್ನು ತಾನು ಬಿಡಿಸಿಕೊಳ್ಳದೇ ಇದ್ದ ವ್ಯಕ್ತಿ ಯಾರೋ ಅವನು ನಿನ್ನನ್ನು ಈ ದೇಹದಿಂದ ಮುಕ್ತನನ್ನಾಗಿ ಮಾಡ್ತಾನೆ, ಅದು ನೆನಪಿರ್ತದೆ. ಹಾಗಾಗಿ ತಾನು ಬಂದು ಹಿಡಿದಾಗ ಅವನನ್ನು ಒಟ್ಟು ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಕ್ಷತ್ರಿಯರಿಗೆ, ಬ್ರಾಹ್ಮಣರಿಗೆ ವಿದ್ಯೋಪಜೀವನ ಇದು ಧರ್ಮ ಅಲ್ಲ ಅಂತಂದಮೇಲೆ ಕ್ಷತ್ರಿಯರಿಗೇನು, ಹಾಗಾಗಿ ನಾನು ಸರ್ವಥಾ ವಿದ್ಯೋಪಜೀವನವನ್ನು ಮಾಡೋದಿಲ್ಲ ಅಂತ. ನಾಸ್ಯ ಪದಮಾಸ್ಯಂತಿ ತದ್ದೇವಾನಾಂ ವ್ರತಂ ಪರಂ ತಸ್ಮಾತ್ತೇ ನಹುಷಂ ಶಕ್ರಪದೇ ನಿದಧುಃ ಈಶ್ವರಾಃ ತಸ್ಮಿನ್ನೇವ ನಿಪಾತೆ ಬ್ರಹ್ಮಣ ಶಾಪಕಾರಣ. ಆಗ ಆಯಾ ದೇವತೆಗಳ ಸ್ಥಾನವನ್ನು ಬೇರೆಯವರು ಯಾರೂ ಪಡೀಲಿಕ್ಕೆ ಸಾಧ್ಯವಿಲ್ಲ. ಭಾರಿ ಅದ್ಭುತವಾದ ತತ್ವ ಇದು, ಸಿದ್ಧಾಂತ. ಇಂದ್ರನ ಪದವಿಯನ್ನು ಇಂದ್ರನೇ ಪಡಿತಾನೆ ಹೊರತು ಬೇರೆಯವರು ಸಾಧ್ಯವಿಲ್ಲ. ರುದ್ರದೇವರ ಪದವಿಯನ್ನು ರುದ್ರದೇವರೇ ಪಡಿತಾರೆ ಹೊರತು ಬೇರೆಯವರು ಸಾಧ್ಯವಿಲ್ಲ. ಆಯಾ ದೇವತಾ ಪದವಿ ಆಯಾ ದೇವತೆಗಳೇ ಸಲ್ಲದ್ದು. ಹಾಗಾಗಿ ಅದೇ ದೇವತೆಗಳೆಲ್ಲ ಸೇರಿ ನಹುಷನಿಗೆ ಪುಣ್ಯ ಇರೋದಿಲ್ಲ, ಯಾರಾದರೂ ಒಬ್ಬರು ಕೂಡಬೇಕಲ್ಲ. ಆ ಸ್ಥಾನ ಇಲ್ಲ ಅಂತಾದರೆ, ಆ ಸ್ಥಾನಕ್ಕೆ ಯಾರೂ ಇಲ್ಲ ಅಂತಂದರೆ ಮತ್ತು ರಾಜ್ಯವನ್ನು ರಕ್ಷಣೆ ಮಾಡೋರು ಯಾರೋದಿಲ್ಲ, ಮತ್ತು ಭ್ರಷ್ಟರಾಗಿಬಿಡ್ತಾರೆ, ಮತ್ತು ಪಾಪಗಳು ನಡೀತದೆ ಅನ್ನೋ ಸಲುವಾಗಿ ನಹುಷ ಒಳ್ಳೆಯವನಿದ್ದಾನೆ ಅಂತ ಹೇಳಿ ಕೂಡಿಸುವ ಪ್ರಯತ್ನ ಮಾಡಿದರು. ಅವನು ಒಳ್ಳೆಯವನೇ ನಹುಷ, ಅಷ್ಟು ಯೋಗ್ಯತೆ ಇದ್ದಿದ್ದಿಲ್ಲ, ಯೋಗ್ಯತೆ ಅವನ್ನು ತುಂಬಿ ಕೂಡಿಸೋಣ ಅಂತ ಪ್ರಯತ್ನ ಮಾಡಿದರು. ಆ ಸ್ಥಾನದ ಮೇಲೆ ಕೂತ ಮೇಲೆ ತಲೆಗೆ ಏರಿತವನಿಗೆ. ನಹುಷ ಒಳ್ಳೆಯವನೇ, ಸ್ಥಾನಕ್ಕೆ ಕೂತ ಮೇಲೆ ತಲೆಗೆ ಏರಿದ ಮೇಲೆ ಅವನಿಗೆ ಅದಕ್ಕೆ ಏನಂತಾರೆ, ಆ ಅಯೋಗ್ಯಮಿಚ್ಛನ್ ಪುರುಷ ಪತತ್ತೇವನ ಸಂಶಯ. ಯೋಗ್ಯತಾ ಮೀರಿ ಮನುಷ್ಯ ಇಚ್ಛಾಪಟ್ಟ ಅಂದರೆ ತಾನು ಮತ್ತೆ ತಳಗೆ ಬೀಳುತ್ತಾನೆ ಅಂತೆ, ಶಾಸ್ತ್ರದಲ್ಲಿ ನಿರ್ಣಯ ಮಾಡಿದಂತಹ ಸಿದ್ಧಾಂತ. ಹಾಗಾಗಿ ತಾನು ತಳಗೆ ಬಿದ್ದಿದ್ದಾನೆ. ಅವನಿಗೆ ಶಾಪವಾದದ್ದಕ್ಕೆ ಅಷ್ಟಾವಿಂಶತಮೇ ಪಾಪೆ ಯುಗೇ ಭೀಮಸ್ತಬಲ್ಬಣಂ ಜಾನನ್ನೇವ ತದೀಯಂಚ ಮಹಾಪುಣ್ಯದೆ, ಮಹಾಧರ್ಮ ಇದೆ, ಮಹಾತಪಸ್ಸುವಿನಲ್ಲಿದೆ ಅಂತ ಹೇಳಿ ಅವರೆಲ್ಲ ತಪಸ್ಸನ್ನು ಕಸಿದುಕೊಳ್ಳಬೇಕು ಅಂತ ಭೀಮಸೇನ ದೇವರು ಬೇಕಂತೆ ಅವನ ಹತ್ರ ಹೋಗಿದ್ದಾರೆ. ಹೋಗಿ ಅವ ಬಂದು ದೇವಾನಾಂ ಹಿ ರುಜಾತಾನಾಂ ಅಲ್ಪಂ ವ್ಯಕ್ತಂ ಬಲಂ ಭವೇತ್. ವಿಚಿತ್ರ ಏನು ಅಂತಂದರೆ, ದೇವತೆಗಳಿಗೆ ರುಜಾತಾನಾಂ, ದೇವತೆಗಳು ಭೂಮಿ ಮೇಲೆ ಹುಟ್ಟಿದಾಗ ತಮ್ಮ ಜ್ಞಾನ, ತಮ್ಮ ಬಲ, ತಮ್ಮ ಗುಣಗಳು ಸ್ವಲ್ಪ ನಿನ್ನೆ ಲೈಟ್ ಇತ್ತಲ್ಲ, ಡಿಮ್ ಆದಾಗ, ಒಂದು ಫೇಸ್ ಇದ್ದಾಗ, ವೋಲ್ಟೇಜ್ ಕಮ್ಮಿ ಆದಾಗ ಸ್ವಲ್ಪ ಲೈಟ್ ಬರ್ತದೆ ಹೋಗ್ತದೆ. ಹಾಗಾಗಿ ಅಷ್ಟಷ್ಟೇ ತುಂಬ ಹರಿತಿತ್ತೇನೆ, ಅಷ್ಟಷ್ಟೇ ಗುಣಗಳು ತೋರ್ತಾ ಇರ್ತದೆ, ಅಷ್ಟಷ್ಟೇ ಬಲ ಇರ್ತದೆ ದೇವತೆಗಳಾದಾಗ. ದೇವತೆಗಳು ಈಗ ಎಕ್ಸಾಂಪಲ್, ಒಬ್ಬ ಇಂದ್ರ ಇದ್ದಾನೆ ಅಥವಾ ಧರ್ಮರಾಜ ಇದ್ದಾನೆ, ಅವನು ದೇವತೆ ಆದಾಗ ಅಂದರೆ ಆ ದೇಹದಲ್ಲೇ ಇದ್ದಾಗ ಎಷ್ಟು ಶಕ್ತಿ, ಬಲ, ಗುಣಗಳು
ಸ್ಪಷ್ಟವಾಗಿರ್ತದೋ ಅಷ್ಟು ಮನುಷ್ಯನಾಗಿ ಅವತಾರ ಮಾಡಿದಾಗ ಇರುವುದಿಲ್ಲ. ಅದನ್ನೇ ಹೇಳ್ತಾರೆ, ದೇವಾನಾಂ ಹಿ ರುಜಾತಾನಾಂ ಅಲ್ಪಂ ವ್ಯಕ್ತವಾಗುವುದಿಲ್ಲ ಅಂತಿಲ್ಲ. ಮನುಷ್ಯರಕ್ಕಿಂತಲೂ ಅಧಿಕವಾಗಿ ಬಲ ಇರ್ತದೆ, ಶಕ್ತಿ ಇರ್ತದೆ, ಜ್ಞಾನ ಇರ್ತದೆ, ಗುಣ ಇರ್ತದೆ, ಎಲ್ಲ ಇರ್ತದೆ. ಆದರೆ ದೇವತೆಗಳಾದಾಗ ತಾವು ಏನು ಜ್ಞಾನ ಶಕ್ತಿ ಬಲಗಳನ್ನು ಪಡೆದಿರ್ತಾರೋ ಅದನ್ನು ಭೂಮಿಯಲ್ಲಿ ಅವತಾರ ಮಾಡಿದಾಗ ಇರೋದಿಲ್ಲ. ಆದರೆ ಇಚ್ಛೆಯ ವ್ಯಕ್ತತಾಂ ಯಾತಿ, ಹಿಂದೆ ಕೇಳಿ ನಾವು ವಾಯುದೇವರಿಗೆ ಮಾತ್ರ ಇಚ್ಛಾ ಇದ್ದಾಗ ಪೂರ್ಣ ವ್ಯಕ್ತವಾಗ್ತದೆ. ಅವ್ರು ಇಚ್ಛಾ ಮಾಡಬೇಕು, ನನಗೆ ನನ್ನ ಜ್ಞಾನ ಬಲ ಪೂರ್ಣವಾಗಿ ಬರಬೇಕು ಅಂತ ತಾವು ಇಚ್ಛಾಪಟ್ಟರೆ ಮಾತ್ರ ಪೂರ್ಣವಾಗಿ ಬರುತ್ತದೆ. ಏವಮನ್ಯೇಹಿ ಗುಣಾ ಮನುಷ್ಯಾದಿಷು ಜನ್ಮಸು ದೇವಾನಾಂ ಮನುಷ್ಯಾದೋಷಕ್ಕೆ ಅವ್ಯಕ್ತತಾ ಕೃತೇ. ಹೀಗೆ ಮಾಡಿದರೆ ದೇವತೆಗಳಿಗೆ ಪುಣ್ಯವೇ ಬರ್ತದಂತೆ. ಅಂದರೆ ತಮ್ಮ ನಿಜವಾದ ಜ್ಞಾನ ಬಲಗಳು ತಾವು ವ್ಯಕ್ತವನ್ನು ಮಾಡಿಕೊಳ್ಳದೇನೆ ಮುಚ್ಚಿಕೊಂಡು ಇದ್ದಾರೆ. ಭೂಮಿಯಲ್ಲಿ ಅವತಾರ ಮಾಡಿದಾಗ ಮುಚ್ಚಿಕೊಂಡಿದ್ದರೆ, ತಮ್ಮ ಅಭಿವ್ಯಕ್ತಿಯನ್ನು ತೋರದೇನೆ ತಾವು ಮುಚ್ಚಿಕೊಂಡಿದ್ದರೆ ಅದು ಪುಣ್ಯವೇ ಬರ್ತದಂತೆ ಮತ್ತು ದೇವರಿಗೆ ಪ್ರೀತಿಯಂತೆ ಅದು ಹಾಗೆ ಮಾಡೋದ್ರಿಂದ. ಹಾಗಾಗಿ ಭೀಮಸೇನ ದೇವರು ತಮ್ಮ ಬಲವನ್ನು ತಾವು ಒಳಗೆ ಇಟ್ಟುಕೊಂಡು ಹೊರಗೆ ತೋರಿಸದೇನೆ ಅವ ಹಿಂಗಂದರೆ ಜಾಡಿಸ್ಕೊಂಡು ಹೋಗಿಬಿಡ್ತಿದ್ದ ಕಟ್ಟಿಕೊಂಡಾಗ. ಮತ್ತು ದೇವತೆಗಳ ತಪಸ್ಸು ತಾವು ಪಡಿಬೇಕಾಗಿತ್ತು, ಅವನಷ್ಟು ಯೋಗ್ಯತೆ ಇದ್ದಿದ್ದಿಲ್ಲ. ಹಾಗಾಗಿ ತಾವು ಸುಂಕುತ್ತಿದ್ದು. ಧರ್ಮ ವೃದ್ಧಿರ್ಭವೇತ್ ತೇಷಾಂ ಪ್ರೀತೋ ಭವತಿ ಕೇಶವ. ತಮ್ಮ ತಮ್ಮ ಅಸ್ತಿತ್ವವನ್ನು, ಶಕ್ತಿ ಜ್ಞಾನ ಬಲಗಳನ್ನು ತಾವು ಮುಚ್ಚಿಕೊಂಡಿದ್ದಾಗ ಅವರಿಗೆ ಪುಣ್ಯವೇ ಬರ್ತದೆ. ತನ್ಮಾನುಷೇ ಬಲೆ ತಸ್ಯ ವರಾತ್ ವಾರಿತವತ್ ಸ್ಥಿತೆ ದೈವಂ ಬಲಂ ಚ ಶಕ್ತೋಪಿ ವ್ಯಕ್ತಂ ಚಕ್ರೇ ಸ ಮಾರುತಿ. ತಾವು ವ್ಯಕ್ತಿಯನ್ನು ಮಾಡಲಿಲ್ಲ. ಆತ್ಮಮೋಕ್ಷಾಯನ ಪ್ರಶ್ನೆ ಕೇಳಿದರೆ ತನ್ನನ್ನು ತಾನು ಬಿಡಿಸಿಕೊಳ್ಳಿಕ್ಕೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸರ್ವಜ್ಞರು, ಎಲ್ಲ ದೇವತೆಗಳಿಗೆ ಗುರುಗಳು. ಆದರೂ ತಾವು ಯಾವ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ಯಾಕೆ? ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಂ ಅಪಿ ನೋಯತಃ. ವಿದ್ಯೋಪಜೀವನ ಮಾಡಿಕೊಳ್ಳೋದು ವಿಪ್ರರಿಗೆ ಸರಿಯಲ್ಲ ಅಂದಮೇಲೆ ಕಿಮುತ ಕ್ಷತ್ರಿಯಸ್ಯ, ಕ್ಷತ್ರಿಯರಿಗೆ ಧರ್ಮನ ಅದು? ಅದರೊಳಗೆ ನಾ ಮಾಡಬೇಕಾ? ಸಾಧ್ಯನೇ ಇಲ್ಲ. ಇದನ್ನು ತಿಳಿದುಕೊಂಡ ರುಕೋದರ ತತ್ ಪ್ರಶ್ನ ಪರಿಹಾರೇ ನಾಮೋಕ್ಷಂ ಸಮೈಕ್ಷತ. ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನನ್ನನ್ನು ಬಿಡ್ತಾನಂತಾನೆ, ನಾನೇ ಕೊಡಲಿ, ಹಿಡಿಲಿ, ಎಷ್ಟೋ ತಿಳಿತಾನೆ ಹಿಡಿಲಿ, ನನಗೆ ಒಳ್ಳೆಯದೇ ಅದು. ಅಯ್ಯಂತಮಭಿನೇಕ್ಷೇವಂ, ಎಲ್ಲ ತಿಳಿದವರಾಗಿದ್ದರು ಅದನ್ನು ಬಿಡಿಸಿಕೊಳ್ಳಿಕ್ಕೆ ಅಳ್ಳಾಡಲಿಕ್ಕೂ ಪ್ರಯತ್ನ ಮಾಡಿಲ್ಲ. ಆರಾಮಾಗಿ ತಾವು ಮಸಾಜ್ ಮಾಡಿಸ್ಕೋತಾ ಇರ್ತಾರೆ ನೋಡ್ರಿ ಕೆಲವರು. ಹಾಗೆ ಭೀಮಸೇನದೇವ್ರಿಗೆ ಮಸಾಜ್ ನಡೀತಾ ಇತ್ತು. ಮುಂಬೈದಲ್ಲಿ ಲೋಕಲ್ ಟ್ರೈನ್ದಲ್ಲಿ ಹತ್ತಿದಾಗ ಆಚೆಯಿಂದ ಮಂದಿ ಒತ್ತಾರೆ, ಈಚೆಯಿಂದ ಮಂದಿ, ಹಿಂದಿಂದ ಎಲ್ಲ ಕಡೆಗೂ ಒತ್ತಿ ಮೈ ತುಂಬೆಲ್ಲ ಮಸಾಜ್ ಆಗ್ತದೆ. ಹಾಗಿದ್ದಂತೆ ಎಲ್ಲ ಕಡೆಗೆ ಸುತ್ತಕೊಂಡಿದ್ದಾನೆ ನಹುಷ. ಭೀಮಸೇನ ದೇವರಿಗೆ ಮಸಾಜ್ ಆದಂತೆ ಆಗ್ತಾ ಇದೆ ಹೊರತು ಅವ್ರಿಗೆ ಏನೂ ತೊಂದರೆ ಇಲ್ಲ, ಸುಖನೇ ಆಗ್ತಾ ಇದೆ. ಅಂದಮೇಲೆ ನಾನು ಯಾಕೆ ಬಿಡಿಸ್ಕೊಳ್ಳಿ? ಅಷ್ಟೇ ಅಲ್ಲದೇನೆ ಪುಣ್ಯನೂ ಬರ್ತಾ ಇದೆ, ತಪಸ್ಸು ಇವನು ಎಳಿತಾ ಇದ್ದಾರೆ ಎಲ್ಲ ಪೂರ್ಣವಾಗಿ. ಹಾಗಾಗಿ ಯಾವ ಬಿಡಿಸುವ ಪ್ರಯತ್ನ ಇಲ್ಲ. ಆದರೆ ಭಾತೃಸ್ನೇಹವಶದಿಂದ ವಿಕ್ಷಿಪ್ರ ಆತ್ಮ ಮೋಕ್ಷಣಾಯ ಇಚ್ಛನ್ನಪಿನ ಮೋಕ್ಷಾಯ, ಬಿಡಿಸಿಕೊಳ್ಳಬೇಕೆಂಬ ಇಚ್ಛೆಲ್ಲದೇ ಇದ್ದರೂ ಯತ್ನಂ ಚಕ್ರೇ ರುಕೋದ್ರಹ ನ ಯತ್ನಂ ಚಕ್ರೆ, ಏನೇನು ಪ್ರಯತ್ನ ಮಾಡಲಿಲ್ಲ. ಆಗ ತಾನು ದ್ರೌಪದಿಗೆ ಕೇಳಿದ್ದಾಗ ದ್ರೌಪದಿ ಮಾರ್ಗವನ್ನು ತಿಳಿಸಿದ್ಲು. ಆ ಮಾರ್ಗದಿಂದ ಎಲ್ಲ ಪಾಂಡವರು ಬಂದಿದ್ದಾರೆ. ಆಗ ಆ ಧರ್ಮರಾಜ ತಾನು ಉತ್ತರ ಕೊಟ್ಟ ನಹುಷನ ಪ್ರಶ್ನೆಗೆ. ಬಲಂ ತಪಶ್ಚ ಸರಭಸ್ಯ ತಸ್ಥ ಮಾಯಾದೃಕೋದರ, ಅವನಲ್ಲಿ ಇದ್ದ ಬಲ ಸಾಮರ್ಥ್ಯ ಎಲ್ಲವೂ ರುಕೋದರನಲ್ಲಿ ಬಂದ ಮೇಲೆ ನಿರ್ವಿಣ್ಯನಾಗಿ ಬಿದ್ದು ಬಿಟ್ಟ ನಹುಷ, ತಳಗಡೆ ಅಪ್ಪಳಿಸಿಕೊಂಡು ಬಿದ್ದ. ಆಗ ಪೂರಿತೇನ ವಿಷಸ್ತೇನ ತಪಸಾ ಚ ಬಲೇನ ಚ ಭೀಮೇ ಸನೌಷೋ ಆಸೀ ಸ್ವಸ್ನಃ ಭೋಗ ಶನೈ ಬಿದ್ದ. ಗತೆ ಭೀಮೇ ನಿಮಿತ್ತಾನಿ ದೃಷ್ಟ್ವಾ ರಾಜ ಯುಧಿಷ್ಠಿರ. ಆಗ ಅವನಿಗೆ ಭೀಮಸೇನ ದೇವರಿಗೆ ಧರ್ಮರಾಜ ಹೇಳ್ತಾನೆ, ಭೀಮಾ ಹೀಗೆಲ್ಲ ಮಾಡಬೇಡಪ್ಪ, ಅಲ್ಲಿ ಹೋಗಬೇಡ, ಹೇಳಿದೆ ಕೇಳಿದೆ ನಮಗೆ. ನೀನಿದ್ದರೆ ನಮಗೆ ರಾಜ್ಯ, ನೀನಿದ್ದರೆ ನಮಗೆ ಎಲ್ಲ ಸಂಪತ್ತು, ರಾಜ್ಯ ಐಶ್ವರ್ಯ ಸಂಪತ್ತು, ನಾವು ಬದುಕಲಿಕ್ಕೆ ಸಾಧ್ಯ. ಹಾಗಾಗಿ ಹೀಗೆಲ್ಲ ಮಾಡಬೇಡ. ಯಾಕೆ ಹೀಗೆ ಮಾಡಿದಿ ಅಂತಂದಾಗ ಧರ್ಮರಾಜನಿಗೆ ಎಲ್ಲ ಪೂರ್ಣವಾದ ಮಾಹಿತಿಯನ್ನು ಹೇಳುತ್ತಾರೆ. ದಿವ್ಯಾಂಬರೇ ಕುಂಡಲಿನಿ ಸ್ವಪೂರ್ವೇ ಗತೆ ವಿಮಾನೇನ ಸ ಧರ್ಮರಾಜ. ಆಗ ನಹುಷ ಆಗಿಂದಾಗ ದಿವ್ಯವಾದ ತನ್ನ ರೂಪವನ್ನು ತಾಳಿ ತಾನು ಆಕಾಶ ಮಾರ್ಗದಿಂದ ಸ್ವರ್ಗಕ್ಕೆ ಹೋಗ್ತಾನೆ. ಅದನ್ನು ನೋಡ್ತಾನೆ. ಯಾರವನು? ಯಾಕೆ ಹೀಗೆ ನೀನು ಸುಮ್ಮನೆ ನಿಂತಿ? ಇಷ್ಟೆಲ್ಲ ಹೊತ್ತಿಗೆ ಬಿಡಿಸ್ಕೊಂಡು ನೀನು ಬರೋನು ಇಷ್ಟು ಬಲಿಷ್ಠ ಅಂತ ಧರ್ಮರಾಜ ತಾನು ಆಕೂತದಿಂದ ತನಗೆ ಆಕಾಂಕ್ಷೆಯಿಂದ ಭೀಮ ಹೀಗೆ ಸುಮ್ಮನೆ ನಿಂದ್ರವನಲ್ಲ, ಕೊಂದು ಬಿಡ್ತಾನೆ, ಇಲ್ಲದಿದ್ದರೆ ಬಿಡಿಸ್ಕೊಂಡು ಬರ್ತಾನೆ. ಅವನಿಗೇನು ಸಮಸ್ಯೆ ಇದೆ? ಕೊಂದೇ ಬಿಡ್ತಾನೆ.
ಯಾಕೆ ಈಗ ಸುಮ್ಮನಿಂತ ಅಷ್ಟೋ ಸತ್ತ ಮೇಲೆ ಆ ದೇಹವನ್ನು ಬಿಟ್ಟ ಮೇಲೆ ತಾನು ದಿವ್ಯ ಒಂದು ರೂಪ ಮೇಲೆ ಹೋಯಿತು, ಯಾರವನು ಏನು ಅಂತಂದಾಗ ಎಲ್ಲ ಇತಿಹಾಸ ಪುರಾಣ ಎಲ್ಲ ಅವನಿಗೇನು ಹೇಳಬೇಕು ಎಲ್ಲ ಹೇಳಿದ. ಆದರೂ ಕೂಡ ನೀನು ನೈತಾದೃಶಂ ಸಾಹಸಂತೇನು ರೂಪಂ ಶಕ್ತೋಪಿ ತತ್ ಸ್ವಾತ್ಮನೋ ಮೋಕ್ಷಣಾಯ, ನೀನಿಷ್ಟು ಸಾಹಸ ಮಾಡಬೇಡಪ್ಪ, ನನಗೆ ಗಾಬರಿ ಆಗ್ತದೆ. ನೈವಾಚರೋ ಯತ್ನಮತೋ ನಿಜಾನ ಮಹದ್ದುಃಖಂ ಹೃದಯೇ ಪ್ರಾಪಯಸ್ತ್ವಂ, ನಮಗೆ ಬಹಳ ದುಃಖ, ನೀನಿಲ್ಲದೆ ಇದ್ದರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಮಹಾಬಲಿಷ್ಠ. ನಾವು 5 ಬಟ್ಟು ಅಂತಂದರೆ ನೀನು ಹೆಬ್ಬಟ್ಟಿದ್ದಂತೆ. ಊಟದಲ್ಲಿ ಅಷ್ಟೇ ಅಲ್ಲ, ಎಲ್ಲದರಲ್ಲಿಯೂ ಭೀಮಸೇನ ದೇವರು ಮಹಾಬಲಿಷ್ಠರು. ಹಾಗಾಗಿ ನೀನು ಇದನ್ನು ಮಾಡಬೇಡ ಅಂತಂದಾಗ ಸರಿ ಆಗಲಿ ಅಂತ ಹೇಳಿ ತಾನು ಮತ್ತೆ ಪುನಃ ತಮ್ಮ ಸ್ಥಾನಕ್ಕೆ ಮತ್ತು ಹಿಮಾಲಯಕ್ಕೆ ಬರ್ತಾರೆ. ಅಲ್ಲಿ ಕೃಷ್ಣ ಬರ್ತಾನೆ, ಸತ್ಯಭಾಮ ಬರ್ತಾಳೆ. ಸತ್ಯಭಾಮ ಕೃಷ್ಣ ಬಂದಾಗ ಕೃಷ್ಣ ಮತ್ತು ಸತ್ಯಭಾಮ ಅಂದರೆ ದ್ರೌಪದಿ ಸತ್ಯಭಾಮ ಪರಸ್ಪರವಾಗಿ ಆನಂದದಿಂದ ಮಾತನಾಡ್ತಾ ಕೂತಿರ್ತಾರೆ. ವಿಚಿತ್ರ ಹೇಗಿದೆ ನೋಡ್ರಿ, ಮಾತನಾಡ್ತಾ ಕೂತಾಗ ಸತ್ಯಭಾಮೆ ಲಕ್ಷ್ಮೀದೇವಿ, ಆದರೂ ದ್ರೌಪದಿ ದೇವಿಗೆ ಈ ಪ್ರಶ್ನೆ ಕೇಳ್ತಾಳೆ, ಸ್ತ್ರೀ ಧರ್ಮ ಏನು? ಸರ್ವಜ್ಞಳಾಗಿದ್ದಾಳೆ. ಕೃಷ್ಣಾಚ ಸತ್ಯಾಚ ಪರಸ್ಪರಂ ಮುದಾ ಸಂಭಾಷಣಂ ಚಕ್ತುರ್ಯೋಷಿತಗ್ರೆ ಪರೀಕ್ಷಂತ್ಯಾ ಸತ್ಯಯ ಸರ್ವವೇತ್ರ್ಯ ನಿರ್ದೋಷಯಾ ಚೋದಿತೆ ಪ್ರಾಹ ಕೃಷ್ಣ. ನಿರ್ದುಷ್ಟಳಾಗಿದ್ದಾಳೆ, ಸರ್ವಜ್ಞಳಾಗಿದ್ದಾಳೆ, ಎಲ್ಲವನ್ನೂ ತಿಳಿದವಳಾಗಿದ್ದಳು. ಸ್ತ್ರೀಧರ್ಮಾನ್ ಅಖಿಲಾಂಸ್ತತ್ರ ಸತ್ಯಾಂ ನಿರ್ದೋಷ ಸಂವಿಧಾಂ ಜ್ಞಾತ್ವಾಪಿ ಕೃಷ್ಣ ಪ್ರೋವಾಚ ಲೋಕಶಿಕ್ಷಾರ್ಥಮೇವ ತೂ. ಜನಕ್ಕೆ ಗೊತ್ತಾಗಬೇಕು, ಹಾಗಾಗಿ ತಾನು ಪ್ರಶ್ನೆಯನ್ನು ಕೇಳಿದ್ದು. ಕೀಳರ್ಥಮೇವ ವಚನಂ ಜ್ಞಾತ್ವಾ ಸತ್ಯ ಸಮೀರಿತಂ, ಎಲ್ಲ ಸ್ತ್ರೀ ಧರ್ಮಗಳನ್ನು ಹೇಳ್ತಾಳೆ. ಆ ಸ್ತ್ರೀ ಧರ್ಮವನ್ನು ದ್ರೌಪದಿ ತಾನು ಹೇಳಿದ್ದಕ್ಕೆ ಬಹಳ ಸಂತೋಷ ಪಡ್ತಾಳೆ. ತತಃ ಕತಿಪಯ ಹಾನಿ ನಿರುಷ್ಯತ್ತಿ ಜನಾರ್ದನ ಯಯೋ ಸವಾರ್ಯ ಸ್ವಪರ್ಯಂ ಪಾಂಡವಾನ ಅನುಮಾನ್ಯ ಚ ತತಃ ಕದಾಚಿನ್ ಮೃಗಯಾಂ ಗತೇಷು ಪಾರ್ಥೇಷು ರಾಜ ಸೈಂಧವ ಆಸೀತ್. ಇಷ್ಟಾದಾಗ ಒಂದು ದಿನ ಏನಾಗ್ತದೆ, ಈ ಯಾರ ಜಯದ್ರಥ ಮತ್ತು ಕೋಟಿಕಾಶ್ಯ ಅಂತ ವಿವಾಹಕ್ಕಾಗಿ ಇಬ್ಬರು ಹೋಗ್ತಾ ಇರ್ತಾರೆ. ಆಗ ದ್ರೌಪದಿ ದೇವಿ ಒಬ್ಬಳೇ ಇರ್ತಾಳೆ ಕಾಡಿನಲ್ಲಿ. ಅದನ್ನು ನೋಡ್ತಾನೆ. ನೋಡಿ ದ್ರೌಪದಿಯನ್ನು ಅಪಹಾರ ಮಾಡಿಕೊಳ್ಳಬೇಕು ಅಂತ ದುಷ್ಟ ಬುದ್ಧಿ ಜಯದ್ರಥನಿಗೆ ಕೋಟಿಕಾಶ್ಯನಿಗೆ. ವಜನ್ ವಿವಾಹರ್ತಮಸೋ ನಿಶಾಮ್ಯಂ ಕೃಷ್ಣಾಂ ಕೋಟಿಂ ಪ್ರೇಷಯಿತ್ವೇವ ಕಾಶ್ಯಂ ಆಯಾಹಿ ಮಾಮಿತ್ಯವದತ್ಸು ಪಾಪಃ ತಯಾ ನಿರಸ್ತೋ ಜಗೃಹೇ ಕರಚೆ. ಕೈಯಿಂದ ಹಿಡಿದು ರಸದಲ್ಲಿ ಹಾಕಿಕೊಂಡು ಅಪಹಾರ ಮಾಡಿಕೊಂಡು ಬೇಕು ಅಂತ ಪ್ರಯತ್ನ. ದ್ರೌಪದಿ ಸಿಕ್ಕಿದ್ದಾಳೆ, ಇಷ್ಟು ಸುಂದರಿ ಅಂತ ತಾನು ಪ್ರಯತ್ನ ಮಾಡಿದ್ದಾನೆ. ಜಯದ್ರಥ ಮತ್ತು ಅವನ ಜೊತೆಗೆ ಬಂದ ಕೋಟಿಕಾಶ್ಯ ವಿವಾಹಕ್ಕಾಗಿ ಹೊರಟಿದ್ದರು. ಆಹಾ ತಯಾ ಧೃತೋ ನಿಪಪಾತಾಶು ಭೂಮೌ ಪುನಃ ಸಂಜ್ಞಾಂ ಅಭ್ಯದತ್ ವಿಲಜ್ಜ. ಆಗ ಧೌಮ್ಯಾಚಾರ್ಯರು ಇದ್ದರಲ್ಲಿ, ಪಾಂಡವರ ಮತ್ತು ಆಚಾರ್ಯರು ಏನೇ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ಬೇಕಂದ್ರೆ ಧೌಮ್ಯಾಚಾರ್ಯರಿದ್ದರು. ಆ ಧೌಮ್ಯಾಚಾರ್ಯರು ಭೀಮ ಭೀಮ ಅಂತ ಗಟ್ಟಿಯಾಗಿ ಗರ್ಜನೆ ಮಾಡಿದ್ದಾನೆ. ಭೀಮಸೇನ ದೇವರಿಗೆ ಕೇಳಿಸ್ತು. ಭೀಮಸೇನ ದೇವರಿಗೆ ಕೇಳಿಸಿದಾಗ ಆಗಿಂದಾಗಿ ಓಡಿ ಬಂದಿದ್ದಾರೆ ಎಲ್ಲಿದ್ದರು. ಸಮಾರೋಹತ್ ಸೈಂಧವ ಸೇವಯಾನಂ ಸುಖಂ ನ ಯಾಸ್ಯತಿಥಿ ಸಮೀರಯಿತ್ವ. ಬಂದಾಗ ಅಲ್ಲಿ ಜೋರಾಗಿ ಯುದ್ಧ ಮಾಡಿ ಸಿಟ್ಟಿಗೆ ಬಂದು ಕೋಟಿಕಾಶನನ್ನು ಸಂಹಾರ ಮಾಡಿಬಿಟ್ರು ಭೀಮಸೇನ ದೇವರು. ಜರಾಸಂಧನನ್ನು ಹೊಡೆದು ಓಡಿಸಿದ್ದ. ಈ ಜರಾಸಂಧೆಯನ್ನು ಯಾರೋ ಜಯದ್ರಥನನ್ನು ಹೊಡೆದು ತಾವು ಓಡಿಸಿದ್ದಾರೆ, ಅಲ್ಲಿಂದ ಕಳಿಸಿದ್ದಾರೆ. ಶುತ್ವಾ ದಾಸಿ ವಚನಾತ್ ಸರ್ವಮೇವ ಚಕ್ರು ಕ್ಷಿಪ್ರಂ ಸೈಂಧವಸ್ಯಾನುಯಾನಂ ಆಕ್ರೋಶಮಾನಂ ಭೀಮಸೇನೇತಿ ಧೌಮ್ಯಂ ದೃಷ್ಟ್ವಾ ತಸ್ಯಾಗ್ರೆ ಸೈಂಧವಂ ಚಾತಿ ಪಾಪಂ. ಆಗ ಬಂದರೆ ಚಕ್ರನಾದ ಸಿಂಹವತ್ ಪಾಂಡುಪುತ್ರ. ಭೀಮಸೇನ ದೇವರು ಗಟ್ಟಿಯಾಗಿ ಗರ್ಜನೆ ಮಾಡಿದ್ದಕ್ಕೆ ನಡಿಗೆ ಹೋಗ್ಬಿಟ್ಟಿದ್ದಾರೆ ಇಬ್ಬರು. ಯಪ್ಪ ಸತ್ಯವ ಮಾರಾಯ ಅಂತ. ಭೀಮಸೇನ ದೇವರು ಬಂದ್ರೆ ಯಾರೂ ಇಲ್ಲ ಅಂತ ದ್ರೌಪದಿಗೆ ಪೀಡೆ ಕೊಡಬೇಕು ಅಂದ್ಕೊಂಡ್ವಿ. ಆದರೆ ದ್ರೌಪದಿ ದೇವಿಯೂ ಸಮರ್ಥಳಾಗಿದ್ಲು. ಅದರೊಳಗೆ ಭೀಮನೂ ಬಂದ್ಬಿಟ್ಟ, ಮುಗದೇ ಹೋಯಿತು. ದೃಷ್ಟ್ವಾ ಕೃಷ್ಣ ಚಾವದ ರಥಾತ್ತದ ಧೌಮ್ಯೇನ ಸಾರ್ಧಂ ಸಾಯಯೋ ಚಾಶ್ರಮಾಯ ಸೈನ್ಯಂ ಪಾರ್ಥ ತತ್ರ ನಿಜಗ್ರು ರೋಜಸ ಅಗ್ರೆ ಕೃಷ್ಣಂ ಯೋ ವದತ್ ಸಿಂಧುರಾಜಂ ಯಾಹೀತಿ ಕೋಟಿಕಾಶ್ಯಂ ಸುಪಾಪಂ ಶಿತ್ವಾ ಶಿರಃ. ಅವನ ರುಂಡವನ್ನೇ ಕಡದು ಹಾಕಿ ಅವನನ್ನು ಕೊಂದು ಹಾಕಿದ್ದಾರೆ. ಮೃತ್ಯವೇ ಭೀಮಸೇನು ಹಿಮಾದಯಾಮಾಸ ತಮಸ್ಸ ಜಾಗ. ಅವನನ್ನು ಅವನ ತಮಸ್ಸಿಗೆ ಕಳಿಸಿದ್ದಾರೆ ಭೀಮಸೇನ ದೇವರು. ಹತ್ವಾ ಸೇನಾಂ ಅಖಿಲಾಂ. ಸೇನೆಯಿಂದ ಕೂಡಿಕೊಂಡು ಬಂದಿದ್ದ. ಸೇನೆಯನ್ನು ಕೊಂದು ಎಲ್ಲರನ್ನು ಓಡಿಸಿ ಸೈಂಧವ ಇವನು ಜಯದ್ರಥ ಸಿಕ್ಕ. ಅವನನ್ನು ಭೀಮಾರ್ಜುನೋ ಸಮಯಂ ಧರ್ಮರಾಜಂ ವಿಸೃಜ್ಯ ಧನ್ವಂತ ಓಡಿ ಹೋಗಿದ್ದಾನವನು.
ಬಚಾವಾದರೆ ಸಾಕಪ್ಪ ಅಂತ ಬಿಟ್ಟುಕೊಂಡು ಓಡಿ ಹೋಗಿದ್ದಾನೆ. ಹೀಗೆ ಪಾಂಡವರು ವನವಾಸದಲ್ಲಿ ತಾವು ಕಾಲ ಕಳೀತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಯುಗಾದಿ ನಿಮಿತ್ತ ಮತ್ತು ಪಂಚಾಂಗ ಶ್ರವಣ ಇರ್ತದೆ. ಪಂಚಾಂಗ ಶ್ರವಣ ಯಾರು ದೂರದಲ್ಲಿ ಇದ್ದಾರೆ, ಈ ಊರದಲ್ಲಿ ಇಲ್ಲ ಬೇರೆ ಕಡೆಯಿಂದ ಅನೇಕ ಜನ ಶ್ರವಣ ಮಾಡ್ತಿರ್ತಾರೆ, ಅವರಿಗೆ ಒಂದು ಲಿಂಕ್ ಕಳಿಸ್ತೇನೆ. ಆ ಲಿಂಕ್ ಮೂಲಕವಾಗಿ ಪಂಚಾಂಗ ಶ್ರವಣ ಮಾಡಬಹುದು. ಯಾರು ಹತ್ತಿರ ಇದ್ದಾರೋ ಇಲ್ಲೇ ಅವರು ಅವಶ್ಯವಾಗಿ ಕುಟುಂಬ ಸಮೇತರಾಗಿ ಇಲ್ಲೇ ಬಂದು ಶ್ರವಣ ಮಾಡಿ, ಬ್ರಾಹ್ಮಣರ ಸಂಪರ್ಕವಾಗ್ತದೆ. ಶ್ರವಣ ಮಾಡಿಕೊಂಡು ಬ್ರಾಹ್ಮಣರ ಜೊತೆಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಮಾತಾಡಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಅನಂತರದಲ್ಲಿ ಮತ್ತು ನಿಮ್ಮ ಮನೆಗೆ ಸೇರಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು.